ನಗರದ ಸೌಂದರ್ಯ ವೃದ್ಧಿಸುವ ನಿಟ್ಟಿನಲ್ಲಿ ಮತ್ತು ಮನೆ ಮಂದಿ ಒಂದಿಷ್ಟು ವಿಶ್ರಾಂತಿ ಪಡೆಯಲು ಉದ್ಯಾನವನಗಳನ್ನು ನಿರ್ಮಿಸಲಾಗುತ್ತದೆ. ಬಿಡುವಿನ ವೇಳೆ ಇಂತಹ ಉದ್ಯಾನವನಗಳ ಆಹ್ಲಾದಕರ ವಾತಾವರಣದಲ್ಲಿ ಸಮಯ ಕಳೆಯುವುದರಿಂದ ಮನಸ್ಸಿಗೂ ನೆಮ್ಮದಿ. ಆದರೆ ಪುತ್ತೂರಿನ ನೆಲ್ಲಿಕಟ್ಟೆಯಲ್ಲಿ ನಿರ್ಮಿಸಲಾಗಿರುವ ಉದ್ಯಾನವನವನ್ನು ಕಂಡರೆ ಅಲ್ಲಿಂದ ಕಾಲ್ಕೀಳುವುದು ಖಚಿತ. ಒಂದೊಮ್ಮೆ ನಳನಳಿಸುತ್ತಿದ್ದ ಈ ಉದ್ಯಾನವನ ಸಾರ್ವಜನಿಕರ ಓಡಾಟವಿಲ್ಲದೆ ಬಿಕೋ ಎನ್ನುತ್ತಿದೆ. ಸುಮಾರು 10 ವರ್ಷಗಳ ಹಿಂದೆ ಖಾಸಗಿಯವರು ದಾನವಾಗಿ ನೀಡಿದ ಸುಮಾರು 5 ಸೆಂಟ್ಸಿನಷ್ಟು ಈ ಪ್ರದೇಶದಲ್ಲಿ ಉದ್ಯಾನವನ ಕೇವಲ ಹೆಸರಿಗಷ್ಟೇ ಉಳಿದುಕೊಂಡಿದೆ. ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಮತ್ತು ರೈಲ್ವೆ ನಿಲ್ದಾಣ ರಸ್ತೆ ಪಕ್ಕದಲ್ಲೇ ಇರುವ ನೆಲ್ಲಿಕಟ್ಟೆ ವಾರ್ಡ್ ವ್ಯಾಪ್ತಿಯಲ್ಲಿರುವ ಈ ಉದ್ಯಾನವನ ಹೂವು, ಗಿಡ, ಮರಗಳಿಂದ ಕಂಗೊಳಿಸಬೇಕಾಗಿದ್ದರೂ ಗಿಡಗಂಟಿಗಳಿಂದ ತುಂಬಿ ತುಳುಕುತ್ತಿದೆ. ಈ ಉದ್ಯಾನವನದಲ್ಲಿ ಆಹ್ಲಾದಕರ ವಾತಾವರಣದ ಬದಲು ಉಸಿರುಗಟ್ಟಿಸುವ ವಾತಾವರಣವಿದ್ದು ಇಲ್ಲಿ ಓಡಾಟ ನಡೆಸುವುದು, ವಿಶ್ರಾಂತಿ ಪಡೆಯುವುದು ಅಸಾಧ್ಯದ ಮಾತಾಗಿದೆ. ಜೊತೆಗೆ ವಿಷಜಂತುಗಳು ಕಡಿಯುವ ಭಯವೂ ಒಂದೆಡೆ. ಪುತ್ತೂರು ನಗರಸಭೆಯು ಪಾಳು ಕೊಂಪೆಯಂತಾಗಿರುವ ಈ ಉದ್ಯಾನವನವನ್ನು ನಿರ್ವಹಣೆ ಮಾಡುವ ಗೋಚಿಗೆ ಹೋಗದೆ ಅನಾಥವಾಗಿರಿಸಿದೆ. ಕೆಲ ತಿಂಗಳುಗಳ ಹಿಂದೆ ಇಲ್ಲಿನ ಹಳೆಯ ಇಂಟರ್ಲಾಕ್ಗಳನ್ನು ತೆಗೆದು ಬಣ್ಣ ಬಣ್ಣದ ಹೊಸ ಇಂಟರ್ಲಾಕ್ಗಳನ್ನು ಅಳವಡಿಸಲಾಗಿತ್ತು. ಹೊಸ ಹುಲ್ಲುಹಾಸು ಹಾಕಲಾಗಿತ್ತು. ಆದರೆ ಇಂದು ಇಂಟರ್ಲಾಕ್ಗಳು ಕಳೆಗುಂದಿದೆ. ಹುಲ್ಲುಹಾಸುಗಳು ನೀರಿಲ್ಲದೆ ಒಣಗಿ ಬಣಗುಡುತ್ತಿದೆ. ಇಲ್ಲಿ ಅಳವಡಿಸಲಾಗಿರುವ ಸಿಮೆಂಟಿನ ಬೆಂಚುಗಳು ಪರಿಸರ ಪ್ರಿಯರ ಬರುವಿಕೆಗಾಗಿ ಕಾದು ಕುಳಿತಂತಿದೆ. ಹುಲ್ಲುಹಾಸಿಗೆ ನೀರುಣಿಸಲು ಸ್ಪ್ರಿಂಕ್ಲರ್ಗಳನ್ನು ಅಳವಡಿಸಲಾಗಿದ್ದರೂ ನಳ್ಳಿ ತಿರುಗಿಸುವವರೇ ಇಲ್ಲದಂತಾಗಿದೆ. ಈ ಉದ್ಯಾನವನಕ್ಕೆ ಪ್ರತಿ ವರ್ಷ ಲಕ್ಷಾಂತರ ಖರ್ಚು ಮಾಡಿ ಹೊಸ ಕಳೆಯನ್ನು ನೀಡಲಾಗುತ್ತಿದೆ. ಬಳಿಕ ಈ ಉದ್ಯಾನವನ ನೆನಪಾಗುವುದು ಮುಂದಿನ ವರ್ಷ ಅನುದಾನ ಲಭಿಸಿದಾಗಲೇ. ನೆಲ್ಲಿಕಟ್ಟೆ ಉದ್ಯಾನವನದ ಅವ್ಯವಸ್ಥೆಯನ್ನು ಸರಿಪಡಿಸುವಂತೆ ಸ್ಥಳೀಯರು ಹಲವು ಬಾರಿ ನಗರಸಭೆಗೆ ಮನವಿ ಮಾಡಿದ್ದರೂ ಇದುವರೆಗೂ ಇದಕ್ಕೆ ಪರಿಹಾರ ದೊರಕಿಲ್ಲ. ಈಗಾಗಲೇ ತಮ್ಮ ಗಮನಕ್ಕೆ ಬಂದಿದೆ, ನಮ್ಮ ನೆಲ್ಲಿಕಟ್ಟೆಯ ಈ ಒಂದು ಪಾರ್ಕ್ ಯಾವ ರೀತಿಯಲ್ಲಿ ಅವ್ಯವಸ್ಥೆಯಲ್ಲಿದೆ ಅಂತೇಳಿ ತಮಗೆಲ್ಲರಿಗೂ ನೀವೇ ನೋಡಿದ್ದೀರಿ. ಇದಕ್ಕೆ ಪ್ರತಿ ನನಗೆ ಗೊತ್ತಿದ್ದ ಲೆಕ್ಕದಲ್ಲಿ ಒಂದು 3 ರಿಂದ 4 ಲಕ್ಷ ರೂಪಾಯಿ ಅಭಿವೃದ್ಧಿಗೆ ಅಂತೇಳಿ ಅದು ನಗರಸಭೆಯಿಂದ ಸ್ಯಾಂಕ್ಷನ್ ಆಗ್ತದೆ. ಆದರೆ ಇಲ್ಲಿ ಆಗುವಂಥದ್ದು ಬೇರೆ. ಮೊದಲಿದ್ದಂಥ ಇಂಟರ್ಲಾಕನ್ನು ತೆಗೆದು ಹೊಸತಾದ ಕಲರ್ನ ಇಂಟರ್ಲಾಕನ್ನು ಹಾಕಿ ಇದು ನಮ್ಮ ಜನರಿಗೆ ಇವರೊಂದು ಮೋಸ ಮಾಡುವಂಥ ರೀತಿಯಲ್ಲಿ ಅದಕ್ಕೆ ಹುಲ್ಲು ಹಾಕುವಂಥದ್ದು ಎಲ್ಲ ಹಾಕಿ ಒಮ್ಮೆಗೆ ಅದನ್ನು ಚಂದ ಹೆಣ್ಮಗಳಿಗೆ ಮದುಮಗಳಿಗೆ ಹೇಗೆ ಅಲಂಕಾರ ಮಾಡಿ ಸುಂದರಗೊಳಿಸ್ತಾರೆ ಅದೇ ರೀತಿಯಲ್ಲಿ ಈ ಪಾರ್ಕನ್ನು ಒಂದು ತಿಂಗಳ ಮಟ್ಟಿಗೆ ಸುಂದರಗೊಳಿಸಿ ಅದಾದ ನಂತರ ಯಾರೂ ಕೂಡ ಇದರ ಬಗ್ಗೆ ಗಮನ ಹರಿಸದಿರುವಂಥದ್ದು. ಇದರ ಒಳಗೆ ನೋಡಿ, ಈ ಪಾರ್ಕ್ ಕುಡುಕರ ತಾನಾಗಿದೆ. ಅಲ್ಲಿ ಎಷ್ಟು ಮದ್ಯಪಾನದ ಬಾಟ್ಲಿಗಳಿದೆ ಅಂತ ತಾವುಗಳು ನೋಡಿದ್ದೀರಿ. ಹಾಗಾದರೆ ಇದನ್ನು ಕೇಳೋರು ಯಾರು ಇಲ್ವಾ ಅಂತ ನಾನು ಕೇಳೋದು. ಇದರ ಬಗ್ಗೆ ನೋಡಿ, ಯಾವ ರಾಜಕೀಯದವರು ಕೂಡ ಮಾತಾಡೋದಿಲ್ಲ. ಅಧಿಕಾರಿಗಳ ಗಮನಕ್ಕೂ ತಂದರೂ ಕೂಡ ಯಾರೂ ಕೂಡ ಇದರ ಬಗ್ಗೆ ಗಂಭೀರವಾಗಿ ಯಾರೂ ಕೂಡ ಅದರ ಬಗ್ಗೆ ತಗೊಳ್ಳುವುದಿಲ್ಲ. ಇಂಥದ್ದನ್ನೆಲ್ಲ ನಾವು ನೋಡುವಾಗ ಇದು ಎಂಥ ಅವಸ್ಥೆ. ನಾವು ಕಟ್ಟಿದ ತೆರಿಗೆ ಹಣದಿಂದ ಇವರು ಈ ಖರ್ಚು ಮಾಡುವಂಥದ್ದು ಇಲ್ಲಿ ದುರುಪಯೋಗ ಆಗ್ತಾ ಉಂಟು. ಇದನ್ನು ಕೇಳುವವರು ಹಾಗಾದರೆ ಯಾರು ಇಲ್ವಾ? ಇವರ ವಿರುದ್ಧ ಯಾರು ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾರ ಇವರ ವಿರುದ್ಧ ಮೇಲಧಿಕಾರಿಗಳು ಕಠಿಣ ಕ್ರಮ ತಗೊಳ್ಬೇಕು ಅಂತೇಳಿ ಈ ನಮ್ಮ ನೆಲ್ಲಿಕಟ್ಟೆಯ ನಾಗರಿಕ ಪರವಾಗಿ ನಾನು ವಿನಂತಿಯನ್ನು ಮಾಡ್ತಿದ್ದೇನೆ. ನಗರಸಭೆಗೀಗ ಚುನಾಯಿತ ಅಧ್ಯಕ್ಷರಿಲ್ಲ. ಹಾಗಾಗಿ ಅಧಿಕಾರಿಗಳದ್ದೇ ಕಾರುಬಾರು. ಸಾರ್ವಜನಿಕರಿಂದ ಸಂಗ್ರಹಿಸಲಾದ ತೆರಿಗೆ ಹಣವನ್ನು ಉದ್ಯಾನವನದ ಅಭಿವೃದ್ಧಿಯ ಹೆಸರಿನಲ್ಲಿ ಪೋಲು ಮಾಡಲಾಗುತ್ತಿದೆ. ಇಲ್ಲಿ ಮಕ್ಕಳಿಗೆ ಆಟವಾಡಲು ಜೋಕಾಲಿ, ಜಾರುಬಂಡಿ ಮತ್ತಿತರ ಸೌಲಭ್ಯಗಳನ್ನು ಅಳವಡಿಸುವ ಅವಕಾಶಗಳಿದ್ದರೂ ಅದಕ್ಕೆ ಬದ್ಧತೆ ಇಲ್ಲದಂತಾಗಿದೆ. ಈ ವಾರ್ಡಿನ ನಗರಸಭಾ ಸದಸ್ಯರಾಗಿದ್ದ ಶಕ್ತಿ ಸಿಂಹ ಅವರು ಕೆಲ ಸಮಯದ ಹಿಂದೆ ಮೃತಪಟ್ಟಿದ್ದು, ಇದೀಗ ನಡೆದ ಚುನಾವಣೆಯಲ್ಲಿ ಹೊಸ ಸದಸ್ಯರಾಗಿ ರಮೇಶ್ ರೈ ಆಯ್ಕೆಯಾಗಿ ಬಂದಿದ್ದಾರೆ. ಹೊಸ ಸದಸ್ಯರ ಎದುರು ಹಲವು ಸವಾಲುಗಳಿದ್ದು, ಈ ವಾರ್ಡ್ಗೆ ಹೊಸ ಆಯಾಮ ದೊರಕುವ ನಿರೀಕ್ಷೆಯಲ್ಲಿದ್ದಾರೆ ಇಲ್ಲಿನ ನಾಗರಿಕರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.